ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹರಿಧರನ್ ಅವರ ತಂದೆನ ಕಳ್ಕೊಂಡಿದ್ದಾನೆ ನಿನ್ನೆ. ಅವನಿಗೋಸ್ಕರ ನಾವು ಪ್ರತ್ಯೇಕವಾಗಿ ಪ್ರೇಯರ್ ಮಾಡ್ತಾ ಇದ್ದೇವೆ. ದೇವರವನಿಗೆ ಪ್ರತ್ಯೇಕವಾಗಿ ಆಶೀರ್ವದಿಸಿ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಸಹಾಯ ಮಾಡಲಿ ಅಂತ ನಾವೆಲ್ಲರೂ ಕೂಡ ಅವನಿಗೆ ಸಪೋರ್ಟ್ ಮಾಡಿ ಪ್ರೇಯರ್ ಮಾಡಿ ಎನ್ಕರೇಜ್ ಮಾಡ್ತಾ ಇದ್ದೀವಿ ಎಕ್ಸಾಮ್ ಬರೀಲಿಕ್ಕೆ. ಏನಾಯ್ತು ಮೇಡಮ್? ಏನು ಪ್ರಾಬ್ಲಮ್ ಏನಾಯ್ತು? ಎಲ್ಲಿದ್ದ ಇವನು? ಆಕ್ಚುಲಿ ಅವನು ಡೇ ಬಿಫೋರ್ ಎಸ್ಟರ್ಡೇ ನೈಟ್ ಬಂದು ಅವ್ನು ಇಲ್ಲೇ ಇದ್ದ. ನೈಟ್ 9:30ಗೆ ಅವರು ರಿಲೇಷನ್ ಕಾಲ್ ಮಾಡಿದ್ರು, ಈಗ ಹುಷಾರಿರ್ಲಿಲ್ಲ ಕಳಿಸ್ಕೊಡಿ ಅಂತ. ನಾವೇನಂದ್ರೆ ಇಲ್ಲ, ದೊಡ್ಡವನಿಗೆ ಕಳಿಸ್ಕೊಡ್ತೀವಿ, ಇವ್ನಿಗೆ ಎಕ್ಸಾಮ್ ಇದೆ, ನಾವು ಮನೇಲಿ ನಾವು ಕೇರ್ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಅದು ಸಡನ್ ಆಗಿ ಅವ್ನಿಗೆ ಹೋಗ್ಬಿಟ್ಟ. ಆಲ್ರೆಡಿ ಅವನು ಆಫ್ ಆಫ್ ದ ವೇ ರೀಚ್ ಆಗಿದ್ದ. ಬಟ್ ಇವನಿಗೂ ಸಮಾಧಾನ ಆಗಿರಲಿಲ್ಲ, ಇರಬೇಕು ಹೋಗ್ಬೇಕು ಅವರಪ್ಪ ನೋಡ್ಬೇಕಂತಾನೆ ಇತ್ತು. ಸರಿ, ಅವ್ನಿಗೆ ಯಾಕೆ ಬೇಡ ಅನ್ಬೇಕಂತ ನಾವೇ ಸ್ವಲ್ಪ ಬಸ್ಸಲ್ಲಿ ಹತ್ತಿಸಿ ಕಳಿಸಿದ್ವಿ. ಆಮೇಲೆ ಮಾರ್ನಿಂಗ್ 5:30 ಅರೌಂಡ್ ಎಸ್ಟರ್ಡೇ ಸೊ ಅವ್ರು ಡೆತ್ ಆಯಿತು. ಸೊ ಹಂಗಾಗಿ ಇವ್ರು ರೀಚ್ ಆಗಿದ್ದು ಆಲ್ಮೋಸ್ಟ್ 11 o'clock 11 o'clock ರೀಚ್ ಆದ್ರು ಇವರು. ಆಮೇಲೆ ಇಮಿಡಿಯೇಟ್ ಆಗಿ ಅವರು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ರು, ಅವ್ರ ಎಲ್ಡರ್ ಬ್ರದರ್ಗೋಸ್ಕರ, ಇವ್ರ ಫಾದರ್ ಅವ್ರ ಎಲ್ಡರ್ ಬ್ರದರ್ಗೋಸ್ಕರ. ಸೊ ಆಮೇಲೆ ನೈಟ್ ಎಲ್ಲ ಆಯಿತು. ಇವನು ಆಫ್ ಆಫ್ ದ ವೇ ಎಲ್ಲ ನಡೀತಾ ಇದೆ. ಇವೊಂದು ಪಾರ್ಟ್ ಏನಿದೆ ಅದು ಮುಗಿಸ್ಕೊಂಡು ಇವನು ವಾಪಸ್ ಬಂದಿದ್ದಾನೆ. ಅವ್ರ ಬ್ರದರ್ಸ್ ಇಬ್ಬರು ಅಕಂಪನಿ ಆಗಿದ್ದಾರೆ. ಅವ್ರ ಮನೇಲಿ ನಾನೇ ರೆಸ್ಟ್ ಮಾಡ್ರಿ, ಇವ್ರಿಗೆ ನಾವು ನೋಡ್ಕೊತೀವಿ ಅಂತ ಹೇಳಿದ್ರು. ಸ್ಟೂಡೆಂಟ್ಗೆ ಸಪೋರ್ಟ್ ಮಾಡೋದು ನಮ್ಮ ಟೀಚರ್ಸ್ದು, ಆಮೇಲೆ ನಮ್ಮ ಸಿಸ್ಟರ್ಸ್. ನಿನ್ನೆ 2 ಡೇಸಿಂದ ನಮ್ಮ ಸ್ಟಾಫ್, ಫುಲ್ ಸ್ಟಾಫು ಮತ್ತು ಮ್ಯಾನೇಜ್ಮೆಂಟ್ಗೆ ಕಂಪ್ಲೀಟಾಗಿ ಡಿಸ್ಟರ್ಬ್ ಆಯಿತು. ಓದೋ ಹುಡುಗರಿರಲಿ, ಓದ್ಲೆಂದು ಹುಡುಗರಲ್ಲಿ, ಸ್ಟೂಡೆಂಟ್ ಇಸ್ ಎ ಸ್ಟೂಡೆಂಟ್, ಟೀಚರ್ ಇಸ್ ಎ ಟೀಚರ್. ಆಲ್ವೇಸ್ ಟೀಚರ್ ಸಪೋರ್ಟ್ ನೀಡೆಡ್ ಫಾರ್ ದ ಸ್ಟೂಡೆಂಟ್ಸ್ ಅಂತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.